ಇದಕ್ಕೆ ಯಾವುದೇ ಒಂದು ಪುಸ್ತಕವನ್ನು ಓದಿ, ಯಾವುದೇ ಒಂದು ಗುರುವಿನ ಒಂದು ಉಪದೇಶವನ್ನು ಕೇಳಿ ಎಲ್ಲರೂ ಹೇಳಿಕೊಡುವುದು. ಇದನ್ನ ಒಂದು ಆಟದಂತೆ ನೀವು ಪರಿಗಣಿಸಬಹುದು. ಒಂದು ಫನ್ ಗೇಮ್ ಅಂತೀವಲ್ಲ, ಒಂದು ಫನ್ ಗೇಮ್ ಆಗಿ ಇದನ್ನ ಬದಲಾಯಿಸ್ಕೋಬಹುದು. ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಸದಾ ಕಾಲ ಕೆಲಸ ಮಾಡ್ತಿರುತ್ತೆ. ಅದಕ್ಕಿರುವ ಶಕ್ತಿ ಒಂದು ನಕಾರಾತ್ಮಕ ಆಲೋಚನೆಗಿಂತ 1000 ಪಾಲು ಹೆಚ್ಚು ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ರಹಸ್ಯ ಪುಸ್ತಕದಲ್ಲಿ ಹೇಳಿರುವ ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಿದ್ದೆ ನನ್ನ ಅನುಭವದ ಒಂದು ಕನ್ನಡಿಯ ಮೂಲಕ. ಈ ಪುಸ್ತಕದಲ್ಲಿ ಹೇಳ್ತಾರೆ, ನಮ್ಮ ಮನಸ್ಸಿಗಿರುವ ಶಕ್ತಿ ಬಹಳ ಅಪಾರವಾದದು. ಅಂದರೆ ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಈ ಆಕರ್ಷಣೆಯ ನಿಯಮ ಅನ್ನೋದು ಪ್ರಾಣಿಗಳಿಗೆ ಕೂಡ ಅನ್ವಯ ಆಗುತ್ತೆ. ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವರಾಶಿಗಳು ಕೂಡ ತಮ್ಮ ಆಲೋಚನಾ ಅನುಸಾರವಾಗಿ ವಿಷಯಗಳನ್ನ ಆಕರ್ಷಿಸ್ತಿರುತ್ತವೆ. ಆದರೆ ಮನುಷ್ಯ ಜಾತಿನಲ್ಲಿರೋ ಒಂದು ಅದ್ಭುತವಾದ ವಿಷಯ ಅಂದರೆ ನಮಗೆ ಈ ಸೃಷ್ಟಿ ಕೊಟ್ಟಿರುವ ಬುದ್ಧಿಶಕ್ತಿ. ನಮಗೆ ಬುದ್ಧಿಶಕ್ತಿ ಇರುವ ಕಾರಣ, ನಮಗೆ ಆ ಅರಿವು ಇರುವ ಕಾರಣ ನಾವು ಆಕರ್ಷಣೆಯ ನಿಯಮವನ್ನು ಬಹಳ ಬುದ್ಧಿವಂತಿಕೆಯಿಂದ ನಮಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳಲು ಬಳಸಿಕೊಳ್ಳಬಹುದು. ಇಲ್ಲಿ ಒಂದು ವಿಷಯ ಏನು ಅಂದರೆ, ನಮ್ಮ ಆಲೋಚನೆಗಳು, ನಾವು ದಿನದಲ್ಲಿ ಬಹುಪಾಲು ಸಮಯ ನಾವು ಏನು ಯೋಚಿಸ್ತಿರ್ತೀವಿ ಅಂತ ಗೊತ್ತಿಲ್ಲದೇನೆ ಯೋಚಿಸ್ತಿರ್ತೀವಿ. ಅಂದರೆ ಇದನ್ನ ಡಿಫಾಲ್ಟ್ ಥಿಂಕಿಂಗ್ ಅಂತಾರೆ. ದಿನದಲ್ಲಿ 50%ಕ್ಕೂ ಹೆಚ್ಚರಷ್ಟು ಸಮಯ ನಮ್ಮ ತಲೆಯಲ್ಲಿ ಏನು ಓಡ್ತಿರುತ್ತೆ ಅಂತ ನಾವು ಗಮನನೇ ಹರಿಸೋದಿಲ್ಲ. ಬಹಳ ಸರ್ತಿ ನಾವು ರೂಢಿಸಿಕೊಂಡಿರುವ ಒಂದು ವಿಷಯವನ್ನೇ ಅಚೇತನ ಮನಸ್ಸಿನಿಂದ ಅಥವಾ ಸುಪ್ತ ಮನಸ್ಸಿನ ಆಲೋಚನೆಗಳಿಗೆ ಅನುಸಾರವಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡ್ತಿರ್ತೀವಿ. ನಾವು ಬೇರೆಯವರ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಕೂಡ ಬಹಳಷ್ಟು ಬಾರಿ ನಮಗೆ ಏನು ಅಭ್ಯಾಸ ಆಗೋಗಿರುತ್ತೆ ಅದರ ಪ್ರಕಾರನೇ ನಾವು ವರ್ತಿಸ್ತಿರ್ತೀವಿ. ಹಾಗಾಗಿಯೇ ಹಿಂದಿನ ವಿಡಿಯೋಗಳಲ್ಲೂ ವಿಹಾನ್ ವಿಚಾರಗಳಲ್ಲಿ ಹಂಚಿಕೊಂಡಿರುವುದು, ಅಚೇತನ ಮನಸ್ಸಿನಲ್ಲಾಗಲಿ ಸುಪ್ತ ಮನಸ್ಸಿನಲ್ಲಾಗಿರುವ ಆಲೋಚನೆಗಳು ನಮ್ಮ ಜೀವನವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತವೆ. ಹಾಗಾಗಿ ನಾವು ಆ ಆಲೋಚನೆಗಳು ಏನು ಎಂಬುದನ್ನು ಗಮನ ಹರಿಸಿ ಅದರ ಬಗ್ಗೆ ಸ್ವಲ್ಪ ದೀರ್ಘವಾಗಿ ಯೋಚಿಸಿ ಅದು ನಕಾರಾತ್ಮಕವಾಗಿದ್ದಲ್ಲಿ ಅದನ್ನು ಸರಿ ಮಾಡಿಕೊಳ್ಳುವುದು ಬಹಳ ಬಹಳ ಮುಖ್ಯ. ಮತ್ತು ಈ ಆಕರ್ಷಣೆಯ ನಿಯಮ ಅಂತ ಏನು ಹೇಳ್ತೀವಿ, ಇದು ಬಹಳ ಜನ ಹೇಳ್ಬೋದು, ನನಗಿದು ಅರ್ಥನೇ ಆಗಲ್ಲ, ನಾನು ಇದ್ರ ಬಗ್ಗೆ ಕೇಳೇ ಇಲ್ಲ, ಈಗ ಕೇಳ್ತಾ ಇದ್ದೀನಿ ಅಂತ. ಗೆಳೆಯರೇ, ನಿಮಗೆ ಇದು ಅರ್ಥ ಆಗಲಿ ಆಗದೆ ಇರಲಿ, ಈಗ ಗುರುತ್ವಾಕರ್ಷಣ ಶಕ್ತಿ ಕೂಡ ನ್ಯೂಟನ್ ತಲೆ ಮೇಲೆ ಆಪಲ್ ಬಿದ್ದಾಗ ಅಷ್ಟೇ ನಮಗೆ ಗ್ರಾವಿಟಿ ಅಂತ ಒಂದು ಇದೆ ಅಂತ ಗೊತ್ತಾಗಿದ್ದು. ಆದರೆ ಆ ಗುರುತ್ವಾಕರ್ಷಣ ಶಕ್ತಿ ಏನಿದೆ ಅದು ಈ ಬ್ರಹ್ಮಾಂಡ ಸೃಷ್ಟಿ ಆದಾಗಿಂದಲೂ ಇದೆ. ಅದೇ ರೀತಿಯ ಈ ಆಕರ್ಷಣೆಯ ನಿಯಮ ಕೂಡ ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಸದಾ ಕಾಲ ಕೆಲಸ ಮಾಡ್ತಿರುತ್ತೆ. ಹೇಗೆ, ಈಗ ಕರೆಂಟ್ ಅಂತ ಏನಂತೀವಿ, ಕರೆಂಟ್ ಕೂಡ ನಮ್ಗೆ ಅರ್ಥ ಆಗದೆ ಇರ್ಬೋದು, ಆದರೆ ಆ ಕರೆಂಟಿನ ಉಪಯೋಗವನ್ನು ನಾವು ಪಡ್ಕೊಳ್ತಾ ಇದೀವಿ ತಾನೆ. ಆ ಕರೆಂಟನ್ನು ಬಳಸ್ಕೊಂಡು ನಾವು ಒಂದು ದೀಪನ ಹಚ್ಬೋದು, ಇಲ್ಲ ನಮ್ಮ ದೇಹವನ್ನೇ ನಾವು ಸುಡ್ಬೋದು. ಹಾಗಾಗಿ ಈ ಆಕರ್ಷಣೆಯ ನಿಯಮ ಕೂಡ ಅಷ್ಟೇ. ಅದು ನಮಗೆ ಅರ್ಥ ಆಗಲಿ ಅರ್ಥ ಆಗದೆ ಇರಲಿ ಅದನ್ನು ನಾವು ಸದಾಕಾಲ ನಮ್ಮ ಜೀವನದಲ್ಲಿ ಅದಕ್ಕೆ ಅನುಸಾರವಾಗಿ ವಿಷಯಗಳು ನಡೀತಾ ಇರುತ್ತೆ. ಅದನ್ನು ನಾವು ಉಪಯುಕ್ತವಾಗಿ ಬೆಳೆಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಇಲ್ಲೊಂದು ವಿಷಯ, ಈ ಆಕರ್ಷಣೆ ನಿಯಮದ ಬಗ್ಗೆ ಮೊದಲನೇ ಬಾರಿ ನೀವೆಲ್ಲ ಕೇಳ್ತಿದ್ರೆ ತುಂಬಾ ಜನ ಹೆದರ್ಕೊಳ್ಳೋ ಸಾಧ್ಯತೆ ಇದೆ. ಅಂದ್ರೆ ನಕಾರಾತ್ಮಕ ಆಲೋಚನೆಗಳು ನಮ್ಮ ತಲೆನಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಆಲೋಚನೆಗಳೇ ಇರುತ್ತೆ. ಹಾಗಾಗಿ ಬಹಳ ಜನ ಹೆದರ್ಕೊಂಡು ಬಿಡ್ತಾರೆ. ಅಯ್ಯೋಯ್ಯೋ, ನಾನು ಯಾವಾಗ ನೋಡಿದ್ರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀನಿ, ನಕಾರಾತ್ಮಕವಾಗಿ ಯೋಚಿಸ್ತಿರ್ತೀನಲ್ಲ, ನನಗೆ ಸದಾಕಾಲ ಕೆಟ್ಟದೇ ಆಗ್ತಿರತ್ತ ಅಂತ. ಇಲ್ಲಿ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು, ನೀವು ಅದ್ರ ಬಗ್ಗೆ ಹೆದರ್ಕೋಬೇಕಾಗಿಲ್ಲ. ಒಂದು ಸಕಾರಾತ್ಮಕ ಆಲೋಚನೆ ಅಥವಾ ಒಂದು ಪಾಸಿಟಿವ್ ಥಾಟ್, ಅದು ನಾವು ಗಮನ ಹರಿಸಿ ಪ್ರಜ್ಞಾಪೂರ್ವಕವಾಗಿ ಒಂದು ಪಾಸಿಟಿವ್ ಥಾಟ್ ಅಥವಾ ಒಂದು ಸಕಾರಾತ್ಮಕ ಯೋಚನೆಯನ್ನು ಬೆಳೆಸ್ಕೊಂಡ್ರೆ ಅದಕ್ಕಿರುವ ಶಕ್ತಿ ಒಂದು ನಕಾರಾತ್ಮಕ ಆಲೋಚನೆಗಿಂತ 1000 ಪಾಲು ಹೆಚ್ಚು ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ನಮ್ಮ ಆಲೋಚನೆಗಳ ಬಗ್ಗೆ ಹೆದರಬೇಕಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಯಾವುದೇ ಒಂದು ಆಲೋಚನೆ ನಮ್ಮ ತಲೆಯಲ್ಲಿ ಬಂದು ಕೂಡಲೇ ಅದು ಕಾರ್ಯರೂಪಕ್ಕೆ ಬಂದುಬಿಡಲ್ಲ ಅಥವಾ ಅದು ನಮ್ಮ ಜೀವನದಲ್ಲಿ ಪ್ರತ್ಯಕ್ಷ ಆಗ್ಬಿಡಲ್ಲ. ನಾವು ಒಂದು ಆಲೋಚನೆನ ಯೋಚಿಸೋದಕ್ಕೂ ಅದು ನಮ್ಮ ಜೀವನದಲ್ಲಿ ನಿಜ ಆಗೋದಕ್ಕೂ ಒಂದು ಟೈಮ್ ಡಿಲೇ ಇದೆ, ಸಮಯದ ವಿಳಂಬ ಇದೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ನಮಗೆ ಏನು ಬೇಕೋ ಅದರ ಆಲೋಚನೆಗಳನ್ನು ಹೆಚ್ಚಾಗಿ ಬೆಳೆಸಿಕೊಂಡಲ್ಲಿ ನಾವು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಈ ವಿಷಯ ಗೊತ್ತಾದ ಮೇಲೆ ನಮಗೆ
ಸಹಜವಾಗಿ ಬರುವ ಮುಂದಿನ ಪ್ರಶ್ನೆ ಏನಂದ್ರೆ, ಹೇಗೆ ನಮ್ಮ ಆಲೋಚನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು, ಹೇಗೆ ನಮ್ಮ ಆಲೋಚನೆಗಳನ್ನು ನಮಗೆ ಬೇಕಿರುವ ಹಾಗೆ ರೂಪಿಸಿಕೊಳ್ಳುವುದು. ಇದಕ್ಕೆ ಯಾವುದೇ ಒಂದು ಪುಸ್ತಕವನ್ನು ಓದಿ, ಯಾವುದೇ ಒಂದು ಗುರುವಿನ ಒಂದು ಉಪದೇಶವನ್ನು ಕೇಳಿ ಎಲ್ಲರೂ ಹೇಳಿಕೊಡುವುದು, ಬರೀ ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದಾದ್ಯಂತ ಎಲ್ಲರೂ ಹೇಳುವ ಒಂದು ಸಹಜವಾದ ಒಂದು ವ್ಯಾಯಾಮ ಅಂದರೆ ಧ್ಯಾನ, ಮೆಡಿಟೇಷನ್ ಅಂತ ಏನಂತೀವಿ. ಈ ಧ್ಯಾನಕ್ಕೆ ಬಹಳ 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 ಮಹತ್ವವಾದ ಒಂದು ಶಕ್ತಿ ಇದೆ ಗೆಳೆಯರೆ. ಅಂದರೆ ಬಾಹ್ಯ ಪ್ರಪಂಚದಲ್ಲಿ ನಾವು ಏನೇ ಪರಿಶ್ರಮ ಹಾಕಿದ್ರು, ಏನೇ ಪ್ರಯತ್ನಗಳನ್ನು ಹಾಕಿದ್ರು, ನಮ್ಮ ಅಂತರಂಗ ಪ್ರಪಂಚದಲ್ಲಿ ನಮ್ಮ ಆಲೋಚನೆಗಳನ್ನು ಒಂದು ಹಿಡಿತಕ್ಕೆ ತರೋದಕ್ಕೆ ಈ ಧ್ಯಾನವೇ ಒಂದು ಬಹಳ ಸುಲಭವಾದ ದಾರಿ. ನಾನು ಕೂಡ ದಿನಕ್ಕೆ ಮೊದಲು 5 ನಿಮಿಷ 10 ನಿಮಿಷದಿಂದ ಶುರು ಮಾಡಿದೆ. ಈಗ 30 ನಿಮಿಷ ಪ್ರತಿದಿನ ಧ್ಯಾನ ಮಾಡ್ತೀನಿ. ಈ ಧ್ಯಾನದ ಬಗ್ಗೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಕೂಡ ನಾನು ಮಾತನಾಡಿದ್ದೀನಿ. ಧ್ಯಾನ ಅಂದಾಗ ಬಹಳಷ್ಟು ಜನ ಅದು ಬರೀ ಸ್ವಾಮೀಜಿಗಳೇ ಮಾಡಬೇಕು, ಅಥವಾ ಬರೀ ಸನ್ಯಾಸಿಗಳೇ ಮಾಡಬೇಕು, ಅಥವಾ ಯಾರೋ ಒಬ್ರು ಆಧ್ಯಾತ್ಮಿಕವಾಗಿ ತೊಡಗಿಸ್ಕೊಂಡವರೇ ಮಾಡಬೇಕು ಅಂತ ಅಂದ್ಕೋತಾರೆ. ಅದು ಬಹಳ ಬಹಳ ದೊಡ್ಡ ಅಪನಂಬಿಕೆ. ಧ್ಯಾನ ನಮ್ಮ ಜೀವನದ ಒಂದು ಗುಣಮಟ್ಟವನ್ನು ಅಭಿವೃದ್ಧಿಗೊಳಿಸುವುದಕ್ಕೆ ಮತ್ತು ನಾವು ಏನೇ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಹಾಕುತ್ತಿದ್ದರೂ ಆ ಪ್ರಯತ್ನದಲ್ಲಿ ಏಳಿಗೆ ಪಡೆದುಕೊಳ್ಳಲು ಬಹಳ ಒಂದು ಉತ್ತಮವಾದ ದಾರಿ. ಯಾಕೆಂದರೆ ಈ ಆಕರ್ಷಣೆಯ ನಿಯಮದ ಒಂದು ಮೂಲ ತತ್ವವೇ ನಾವು ಯಾವುದೇ ಒಂದು ವಿಷಯಕ್ಕೆ ಕೈ ಹಾಕಿದರೂ ಅದರಲ್ಲಿ ನಮಗೆ ಯಶಸ್ಸು ಸಿಗುವುದೇ, ಯಶಸ್ಸು ಸಿಕ್ಕರೂ ಸಂತೋಷವಾಗುವುದೇ ಎಂಬುದಕ್ಕೆ ಮೂಲ ಕಾರಣ ನಮ್ಮ ಅಂತರಂಗದಲ್ಲಿ, ನಮ್ಮ ಅಂತರಂಗ ಪ್ರಪಂಚದಲ್ಲಿ ಇರುವ ಆಲೋಚನೆಗಳು, ಇರುವ ಭಾವನೆಗಳು. ಹಾಗಾಗಿ ಆ ಭಾವನೆಗಳನ್ನು, ಆ ಆಲೋಚನೆಗಳನ್ನು ನಾವು ಹಿಡಿತದಲ್ಲಿಟ್ಟುಕೊಳ್ಳದೆ ಬಾಹ್ಯ ಪ್ರಪಂಚದಲ್ಲಿ ಏನೇ ಆರ್ಥಿಕವಾಗಿ ನಾವು ಗೆದ್ದರೂ, ಏನೇ ಯಶಸ್ಸನ್ನು ಪಡೆದರೂ ಅದು ಸಂಪೂರ್ಣ ಯಶಸ್ಸಾಗುವುದಿಲ್ಲ. ಹಾಗಾಗಿ ನಾವು ಎಷ್ಟರ ಮಟ್ಟಕ್ಕೆ ಬಾಹ್ಯ ಪ್ರಪಂಚದಲ್ಲಿ ನಾವು ಒಂದು ಸಕ್ಸಸ್ ಪಡ್ಕೊಳ್ಳೋದಕ್ಕೆ, ಏಳಿಗೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟೇ ನಮ್ಮ ಅಂತರಂಗ ಪ್ರಪಂಚದಲ್ಲಿ ನಮ್ಮ ಆಲೋಚನೆಗಳನ್ನು, ನಮ್ಮ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಈ ಒಂದು ಧ್ಯಾನ ಬಹಳ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಪ್ರತ್ಯೇಕವಾದ ವಿಡಿಯೋನಲ್ಲಿ ನಾನು ಹೇಗೆ ಧ್ಯಾನ ಮಾಡ್ತೀನಿ, ನಾನು ಯಾವ ಯಾವ ಗುರುಗಳಿಂದ ಧ್ಯಾನ ಮಾಡುವುದನ್ನು ಕಲಿತುಕೊಂಡೆ, ಇದರ ಬಗ್ಗೆ ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ. ಒಟ್ಟಲ್ಲಿ ಧ್ಯಾನ ಬಹಳ ಒಂದು ಅದ್ಭುತವಾದ ರೀತಿ ನಮ್ಮ ಆಲೋಚನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ. ನಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಇನ್ನೊಂದು ಸುಲಭವಾದ ತಂತ್ರ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು. ಮೊದಲನೆಯದಾಗಿ ನಾವು ನಮ್ಮ ಆಲೋಚನೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಒಬ್ಬ ಡಿಫಾಲ್ಟ್ ಥಿಂಕರ್ ಅಂತ ಏನು ಹೇಳ್ತೀವಿ, ಪ್ರಜ್ಞೆಯೇ ಇಲ್ಲದೆ ಸುಮ್ಮನೆ ಯೋಚಿಸುವ ಬದಲು ನಾವು ಏನು ಯೋಚಿಸ್ತಿದ್ದೀವಿ ಅನ್ನೋದ್ರ ಬಗ್ಗೆ ಗಮನ ಹರಿಸುವುದು ಮೊದಲನೇ ಹಂತ. ಎರಡನೆಯದಾಗಿ ನಾವು ಒಂದು ನಕಾರಾತ್ಮಕ ಆಲೋಚನೆಯಲ್ಲಿ ಮುಳುಗಿರುವೆವು ಎಂದು ನಮಗೆ ಗೊತ್ತಾದಲ್ಲಿ ಅದನ್ನು ಸಕಾರಾತ್ಮಕ ಆಲೋಚನೆಯಾಗಿ ಬದಲಾಯಿಸುವುದು. ಉದಾಹರಣೆಗೆ, ನಾನು ಆಫೀಸಿಗೆ ಇವತ್ತು ಲೇಟಾಗಿ ಹೋಗಬಾರದು ಅಂತ ಯೋಚಿಸೋದಕ್ಕಿಂತ ನಮಗೆ ಆ ಆಲೋಚನೆ ಬರ್ತಿದೆ ಅಂತ ಗೊತ್ತಾದಾಗ ನಾವು ಗಮನ ಹರಿಸಿ ಬಹಳ ಪ್ರಜ್ಞಾಪೂರ್ವಕವಾಗಿ ಇವತ್ತು ಆಫೀಸಿಗೆ ನಾನು ಕರೆಕ್ಟ್ ಟೈಮಿಗೆ ಹೋಗ್ತೀನಿ, ಹೋದಾಗ ಬಾಸ್ ಕೂಡ ಕರೆಕ್ಟ್ ಟೈಮಿಗೆ ಬರ್ತಾರೆ, ಬಾಸು ನಾನು ಬೇಗ ಬಂದಿದ್ದಕ್ಕಾಗಿ ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಪ್ರಶಂಸಿಸ್ತಾರೆ. ಈ ರೀತಿ ನಕಾರಾತ್ಮಕ ಆಲೋಚನೆಗಳನ್ನು ಸಕಾರಾತ್ಮಕ ಆಲೋಚನೆಗಳಾಗಿ ಬದಲಾಯಿಸೋದು, ಗಮನ ಹರಿಸಿ ಪ್ರಜ್ಞಾಪೂರ್ವಕವಾಗಿ ಬದಲಾಯಿಸೋದು. ಇದನ್ನ ಒಂದು ಆಟದಂತೆ ನೀವು ಪರಿಗಣಿಸಬಹುದು. ಒಂದು ಫನ್ ಗೇಮ್ ಅಂತೀವಲ್ಲ, ಒಂದು ಫನ್ ಗೇಮ್ ಆಗಿ ಇದನ್ನ ಬದಲಾಯಿಸ್ಕೋಬಹುದು. ಪ್ರತಿ ಸರ್ತಿ ನಿಮಗೆ ಒಂದು ನಕಾರಾತ್ಮಕ ಆಲೋಚನೆ ಬಂದಾಗ ಅದನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡೋದು. ಇನ್ನೂ ಉದಾಹರಣೆ ಕೊಡೋದಾದ್ರೆ, ನಮ್ಮ ಫೀಲ್ಡ್ನಲ್ಲಂತೂ ಫಿಲಿಂ ಫೀಲ್ಡ್ನಲ್ಲಿ ಬಹಳಷ್ಟು ಅನ್ಸರ್ಟನಿಟಿ ಇರುತ್ತೆ. ಅಂದ್ರೆ ನಾವು ಎಷ್ಟೋ ವಿಷಯಗಳನ್ನ ಅಂದ್ಕೊಳ್ತೀವಿ, ಅದು ನಾವು ಅಂದ್ಕೊಂಡಂಗೆ ಆಗ್ತಿರಲ್ಲ, ನಮ್ಮ ಹಿಡಿತದಲ್ಲಿ ಬಹಳಷ್ಟು ವಿಷಯಗಳು ಇರೋದಿಲ್ಲ. ಹಾಗಾಗಿ ನಾನು ಹೇಗೆ ಈ ಒಂದು ತತ್ವವನ್ನು ಬಳಸ್ಕೊಳ್ತೀನಿ ಅಂದ್ರೆ, ಪ್ರತಿ ಕ್ಷಣ ಆ ಒಂದು ಯೂನಿವರ್ಸ್ ಅಂತ ಅನ್ಬೋದು, ಪ್ರಕೃತಿ ಅಂತ ಅನ್ಬೋದು, ಭಗವಂತ ಅನ್ಬೋದು, ಆ ಒಂದು ದೊಡ್ಡ ಶಕ್ತಿ ಏನಿದೆ, ನಮಗಿಂತ ಒಂದು ದೊಡ್ಡ ಶಕ್ತಿ ಏನಿದೆ, ಅದು ನಮ್ಮ ಪ್ರತಿ ಕ್ಷಣ ನಮ್ಮ ಒಳಿತಿಗಾಗಿ ಕೆಲಸ ಮಾಡ್ತಿದೆ. ನಾನು ಕೈ ಹಾಕುವ ಪ್ರತಿಯೊಂದು ವಿಷಯದಲ್ಲೂ ನನಗಿಂತ ಚೆನ್ನಾಗಿ ಅದಕ್ಕೆ ಏನು ಕೊಡಬೇಕು ಅಂತ ಗೊತ್ತಿದೆ. ಹಾಗಾಗಿ ಏನೇ ಒಂದು ವಿಷಯ ನಾವು ಅಂದ್ಕೊಂಡಂಗೆ ನಡೆದ್ರೆ ಅದ್ಭುತ, ಅಂದ್ಕೊಂಡಂಗೆ ನಡೀಲಿಲ್ವಾ ಇನ್ನೂ ಅದ್ಭುತ. ಯಾಕಂದ್ರೆ ಅದು ಪ್ರಕೃತಿ ಅನುಸಾರವಾಗಿ ನಡೀತಿದೆ. ನಾವು ಏನೇ ಒಂದು ವಿಷಯವನ್ನು ಆಸೆ ಪಟ್ಟರು ಅದು ಖಂಡಿತ ನಮಗೆ ಆಕರ್ಷಣೆಯ ನಿಯಮ ತಂದು ಕೊಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಇದ್ದು ಬಿಟ್ರೆ ಬಹಳಷ್ಟು ಸರ್ತಿ ಈ ನಕಾರಾತ್ಮಕ ಆಲೋಚನೆಗಳು ನಮ್ಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಮಾಡೋದಕ್ಕೆ ಆಗ್ಲಿಲ್ವಾ, ಸ್ವಲ್ಪ ಹೊತ್ತು ನಾನೇನ್ ಮಾಡ್ತೀನಿ, ಸ್ವಲ್ಪ ಹೊತ್ತು ನನಗೆ ಇಷ್ಟವಾದ ಫಿಲಿಂ ನೋಡ್ತೀನಿ, ಅಥವಾ ಸ್ವಲ್ಪ ನಿದ್ದೆ ಮಾಡಿ ಎದ್ದೊಳ್ತೀನಿ. ಆದರೆ ಮನಸ್ಸನ್ನ ಆದಷ್ಟು
ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ, ಸಕಾರಾತ್ಮಕವಾಗಿ ಇಟ್ಕೊಳ್ಳೋದಕ್ಕೆ, ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಥವಾ ಈ ಪುಸ್ತಕದಲ್ಲಿ ಹೇಳಿರುವ ಹಾಗೆ ಮತ್ತು ನನ್ನ ಇತರೆ ಗುರುಗಳು ಹೇಳುವ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ, ಧ್ಯಾನ ಮಾಡ್ತೀನಿ. ಈ ರೀತಿ ಮಾಡಿದಾಗ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳಾಗ್ಲಿ ಅಥವಾ ನಕಾರಾತ್ಮಕ ಭಾವನೆಗಳು, ಡಿಪ್ರೆಷನ್, ಜಿಗುಪ್ಸೆ, ದ್ವೇಷ, ಈ ರೀತಿ ಎಲ್ಲ ನಕಾರಾತ್ಮಕ ಆಲೋಚನೆಗಳು ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ನೀವು ಸದಾಕಾಲ ಖುಷಿಯಾಗಿರೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ವಿಷಯಗಳು ಈ ಪುಸ್ತಕದಲ್ಲಿ ಹೇಳಿರುವುದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಗೆಳೆಯರೇ, ಈ ವಿಡಿಯೋಗಳು ಯಾರ್ಯಾರಿಗೆ ಇಷ್ಟ ಆಗ್ತಿಲ್ಲ, ನಿಮ್ಮಲ್ಲಿ ನಮ್ಮದೇನೂ ಮನವಿ ಇಲ್ಲ. ಆದರೆ ಯಾರ್ಯಾರಿಗೆ ಇಷ್ಟ ಆಗ್ತಿದೆ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕೆ ಅಂದರೆ ನಿಮ್ಮ ಒಂದು ಸಹಕಾರವೇ ನಮಗೆ ಸ್ಫೂರ್ತಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವಿನಲ್ಲಿ ಹಂಚಿಕೊಳ್ಳುತ್ತಿರುವ ಒಂದು ವಿಷಯ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ವಿಡಿಯೋಗಳನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.